ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮಾಘ ಮಾಸ ಯಾವಾಗ ಪ್ರಾರಂಭ ಆಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ, ಯಾವತ್ತಿನಿಂದ ಈ ಒಂದು ವ್ರತವನ್ನ ಶುರು ಮಾಡಬೇಕು, ಹಾಗೆ ಈ ಮಾಘ ಮಾಸದ ಮಹತ್ವ ಏನು, ಮತ್ತೆ ಈ ಒಂದು ಮಾಘ ಮಾಸದಲ್ಲಿ ಸ್ನಾನ ದಾನಕ್ಕೆ ಇರುವಂತ ಪ್ರಾಮುಖ್ಯತೆ ಏನು, ಯಾವ ರೀತಿ ಫಲ ಸಿಗುತ್ತೆ, ಎಷ್ಟು ದಿನ ಈ ವ್ರತ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು, ಯಾರೆಲ್ಲ ಈ ವ್ರತನ ಮಾಡಬಹುದು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ಮಾಘ ಮಾಸದ ಮಹಿಮೆಯನ್ನ ಶಿವನು ಪಾರ್ವತಿಗೆ ಹೇಳುವಂಥದ್ದು ಚುಟುಕಾಗಿ ಕಥೆಯ ರೂಪದಲ್ಲೇ ನಾನು ಕೂಡ ನಿಮ್ಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ಜನವರಿ 2025 30ನೇ ತಾರೀಕಿಂದ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಫೆಬ್ರವರಿ 28ನೇ ತಾರೀಕಿನವರೆಗೂ ಕೂಡ ಇರುತ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಕೆಲವರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ತಗೋತಾರೆ, ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ತಗೋತಾರೆ. ಎರಡೂ ಕೂಡ ಸರಿಯಾಗೇ ಇರುತ್ತೆ. ಹಾಗಾಗಿ ಹುಣ್ಣಿಮೆಯಿಂದ ಮಾಡೋಂಥವ್ರಿಗಾಗಲೇ ಶುರು ಮಾಡಿರ್ತಾರೆ. ಅಮಾವಾಸ್ಯೆಯಿಂದ ಮಾಡೋವಂಥವ್ರು 30ನೇ ತಾರೀಕಿಂದ ಪ್ರಾರಂಭ ಮಾಡಬಹುದು. 30ನೇ ತಾರೀಕಿಂದ ಫೆಬ್ರವರಿ 28ನೇ ತಾರೀಕಿನವರೆಗೂ ಕೂಡ ಮಾಘ ಮಾಸದ ಆಚರಣೆ ಇರುತ್ತೆ. ನಿಮ್ಮ ಶಕ್ತಿ ಅನುಸಾರ 1 ತಿಂಗಳು ಪೂರ್ತಿ ಕೂಡ ಮಾಡಬಹುದು, ಅಥವಾ 5 ದಿನ 9 ದಿನ ಒಂದೇ ಒಂದು ದಿನ ಮಾಡಿದ್ರೂ ಕೂಡ ಮಾಘ ಮಾಸದ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲ ವ್ರತಗಳಿಗಿಂತ ತುಂಬಾ ಶ್ರೇಷ್ಠವಾದ ವ್ರತ ಅಂತಾನೆ ಹೇಳ್ಬೋದು. ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುವಂತ ಎಷ್ಟೋ ಪಾಪ ಕರ್ಮಗಳಿಗೆ ಮುಕ್ತಿ ಸಿಗುವಂತ ಒಂದು ವ್ರತ ಇದು. ಈ ಮಾಘ ಮಾಸದಲ್ಲಿ ಮಾಡುವಂತ ಪೂಜೆ ಪುನಸ್ಕಾರ ದಾನ ಧರ್ಮಗಳಿಗೆ ಹೆಚ್ಚಿನ ಫಲ ಸಿಗುತ್ತೆ. ಅಂದ್ರೆ ದೀರ್ಘಕಾಲದವರೆಗೂ ಕೂಡ ಇದರ ಒಂದು ಶುಭ ಫಲವನ್ನ ನಾವು ಪಡ್ಕೋಬಹುದು. ಈ ಸಮಯದಲ್ಲಿ ನಾವು ಮನೆಯಲ್ಲೇ ಸ್ನಾನ ಮಾಡಿದ್ರೂ ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂತ ಪುಣ್ಯ ಫಲ ನಮಗೆ ಸಿಗುತ್ತೆ. ಇಂಥ ಒಂದು ಮಾಘ ಮಾಸದ ಮಹಿಮೆಯ ಬಗ್ಗೆ ಪರಮೇಶ್ವರನು ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ. ಒಂದ್ಸಲ ಪಾರ್ವತಿ ದೇವಿ ಪರಶಿವನನ್ನ ಕೇಳ್ತಾರೆ, ಜನರಿಗೆ ಒಂದ್ ರೀತಿ ಸುಲಭವಾದ ಆಚರಣೆಯಿಂದ ಅಧಿಕ ಫಲ ಸಿಗುವಂತ ಯಾವ್ದಾದ್ರೂ ವ್ರತ ಇದ್ರೆ ಹೇಳಿ ಅಂತ. ಆಗ ಪರಮೇಶ್ವರ ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ, ಮಕರ ರಾಶಿಯಲ್ಲಿ ಸೂರ್ಯನು ಸಂಚರಿಸುವ ಮಾಸದಲ್ಲಿ ಸೂರ್ಯನ ಉದಯ ಆಗೋದಕ್ಕಿಂತ ಮೊದಲು ಅಥವಾ ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನ ಮಾಡಬೇಕು. ಇದರಿಂದ ಗೊತ್ತಿಲ್ಲದೆ ಮಾಡೋ ಅಂತ ಯಾವುದೇ ರೀತಿಯ ಪಾಪ ಕರ್ಮಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ. ಇದರಿಂದ ಪುಣ್ಯ ಲೋಕ ಕೂಡ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಈ ಮಾಸದಲ್ಲಿ ನದಿ ಅಥವಾ ಸಮುದ್ರ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. 100 ಅಶ್ವಮೇಧ ಯಾಗ ಮಾಡಿದಂತ ಫಲ ಸಿಗುತ್ತೆ. ಸಾಧ್ಯ ಆಗದೇ ಇದ್ರೆ, ಅಂದ್ರೆ ನದಿ ಅಥವಾ ಸಮುದ್ರ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಕೆರೆ ಕಾಲುವೆಗಳಲ್ಲೂ ಕೂಡ ಸ್ನಾನ ಮಾಡಬಹುದು. ಈ ಕೆರೆಗಳು ಅಂತ ಅಂದಾಗ ತುಂಬಾ ದೊಡ್ಡದಾಗಿರ್ಬೇಕು ಅಂತೇನಿಲ್ಲ. ಹಸುವಿನ ಪಾದ ಮುಳುಗೋವಷ್ಟು ನೀರಿದ್ರೂ ಕೂಡ ಸಾಕು. ಅಂತ ಕಡೆ ಸ್ನಾನ ಮಾಡಿದ್ರು ಕೂಡ ಮಾಘ ಮಾಸದ ಫಲ ಸಿಗುತ್ತೆ. ಮನೆ ಹತ್ರ ಬಾವಿ ಇದ್ರೆ ಬಾವಿ ನೀರಿಂದ ಕೂಡ ಸ್ನಾನ ಮಾಡಬಹುದು, ಅಥವಾ ದೇವಸ್ಥಾನಗಳಲ್ಲಿ ಬಾವಿ ಇದ್ರೆ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ, ನಾಗರ ದೇವಸ್ಥಾನಗಳಲ್ಲಿ ಈ ರೀತಿ ತೀರ್ಥ ಸ್ನಾನ ಮಾಡಿಸ್ತಾರೆ. ಅಂದ್ರೆ ಬಾವಿ ನೀರನ್ನ 3 ಕೊಡ ನೀರನ್ನ ಹಾಕಿ ಸ್ನಾನ ಮಾಡಿಸುವಂಥದ್ದು. ಇದು ಕೂಡ ಅಷ್ಟೇ, ನಾನಾ ರೀತಿಯ ದೋಷಗಳಿಗೆ, ಮದುವೆ ಮತ್ತೆ ಸಂತಾನ ಫಲಗಳಿಗೆ, ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ, ನರರೋಗಗಳಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಅಂಥವ್ರು ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ತೀರ್ಥ ಸ್ನಾನ ಮಾಡ್ತಾರೆ. ಅದನ್ನು ಕೂಡ ಈ ರೀತಿ ಮಾಘ ಮಾಸದಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಇದು ಕೂಡ ಸಾಧ್ಯ ಆಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು. ಸ್ನಾನ ಮಾಡುವಂತ ನೀರಿಗೆ 1 ಚಿಟಿಕೆ ಅರಿಶಿನ ಪುಡಿನ ಹಾಕೊಂಡು ಸ್ನಾನ ಮಾಡಬೇಕು. ಅಲ್ಲದೆ ತುಂಬಾ ಜನರಿಗೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿನ ನದಿ ನೀರುಗಳನ್ನ ಬಾಟ್ಲಲ್ಲಿ ತಂದು ಇಟ್ಕೊಂಡಿರ್ತಾರೆ ಮನೆಗಳಲ್ಲಿ. ಅಂತವ್ರು ಇಂಥ ಸಮಯದಲ್ಲಿ ಸ್ನಾನ ಮಾಡೋ ನೀರಿಗೆ ಆ ಒಂದು ಪುಣ್ಯ ತೀರ್ಥವನ್ನ ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಅವ್ರಿಗೆ ತೀರ್ಥ ಸ್ನಾನ ಮಾಡಿದಂತ ಫಲ ಸಿಗುತ್ತೆ. ಈ ರೀತಿ ಮಾಘ ಮಾಸದಲ್ಲಿ ಕೆರೆ ಕಾಲುವೆ ಅಥವಾ ಮನೆಯಲ್ಲಾಗಲಿ ಇನ್ಯಾವುದೇ ನೀರಿರುವ ಸ್ಥಳದಲ್ಲಾಗ್ಲಿ ಸ್ನಾನ ಮಾಡೋದ್ರಿಂದ ಅದು ಗಂಗಾ ಸ್ನಾನಕ್ಕೆ ಸಮನಾಗಿರುತ್ತೆ. ಅಂತ ಒಂದು ಪುಣ್ಯ ಫಲ ಸಿಗುತ್ತೆ. ಇಂತಹ ಮಾಘ ಸ್ನಾನದಿಂದ ಒಂದು ಹೆಣ್ಣು ನಾಯಿಗೆ ಮುಕ್ತಿ ಸಿಗುತ್ತೆ. ಮಹರ್ಷಿ ವಿಶ್ವಾಮಿತ್ರರಿಗೆ ತಾವೇ ಮಾಡಿದ ತಪ್ಪಿನಿಂದಾಗಿ ಕೋತಿಯ ಮುಖ ಬಂದಿರುತ್ತೆ. ಹಿರಿಯರ ಆದೇಶದಂತೆ ವಿಶ್ವಾಮಿತ್ರರು ಮಾಘ ಸ್ನಾನವನ್ನ ಮಾಡ್ತಾರೆ. ಅನಂತರ ಅವರಿಗೆ ಇದ್ದ ಕೋತಿ ಮುಖ ಹೋಗ್ಬಿಡುತ್ತೆ. ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಆಗದೇ ಇದ್ದಂತ ಒಂದು ಪ್ರೇತಾತ್ಮ ಕೂಡ
ಮಾಘ ಸ್ನಾನವನ್ನ ಮಾಡುತ್ತೆ. ಇದರಿಂದಾಗಿ ಮುಕ್ತಿಯನ್ನ ಪಡೆಯುತ್ತೆ. ದೇವರಲ್ಲಿ ನಂಬಿಕೆ ಇಟ್ಟಿದ್ದ ಭಕ್ತನೊಬ್ಬ ಮಾಘ ಸ್ನಾನದ ನಂತರ ಹರಿಹರರಲ್ಲಿ ಭೇದವಿಲ್ಲ ಅಂತ ಜಗತ್ತಿಗೆ ತಿಳಿಸಿಕೊಡ್ತಾನೆ. ಪರಿಪೂರ್ಣ ವಿದ್ಯಾವಂತರಾಗಿದ್ದ ಋಷಿ ಮುನಿಗಳ ನಡುವೆ ದೊಡ್ಡ ಪ್ರಮಾಣದ ಕಲಹ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಮಾಘ ಸ್ನಾನದಿಂದ ಅವರ ಕಲಹ ಕೂಡ ಅಂತ್ಯಗೊಳ್ಳುತ್ತೆ. ಇಂತಹ ಎಷ್ಟೋ ಕಥೆಗಳನ್ನ ಮಾಘ ಪುರಾಣದಲ್ಲಿ ನೀವು ಕೇಳಬಹುದು. ಅಂದ್ರೆ ಮಾಘ ಮಾಸದ ಮಹಾತ್ಮೆ ಅಥವಾ ಮಾಘ ಪುರಾಣ ಅಂತ ಹೇಳಿ ನಿಮ್ಗೆ ಬುಕ್ ಸಿಗುತ್ತೆ. ಎಲ್ಲ ಗ್ರಂಥಿ ಅಂಗಡಿಗಳಲ್ಲಿ, ಬುಕ್ ಸ್ಟೋರ್ಗಳಲ್ಲಿ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಪ್ರತಿ ದಿನಕ್ಕೆ ಒಂದೊಂದು ಕತೆ ಇರುತ್ತೆ. ಮನೆಯಲ್ಲಿ ಆಗ್ಲಿ ಅಥವಾ ಹರಳಿ ಕಟ್ಟೆ ಹತ್ರ ಆಗ್ಲಿ ಪೂಜೆ ಎಲ್ಲ ಆದ ನಂತರ ಒಂದು ದಿನಕ್ಕೆ ಒಂದು ಕಥೆಯಂತೆ ನೀವು ಓದ್ಬೇಕು. ಪ್ರತಿಯೊಂದು ಕಥೆಯಲ್ಲೂ ಕೂಡ ಎಂತೆಂಥವರೆಲ್ಲ ಮಾಘ ಸ್ನಾನದ ಒಂದು ಪುಣ್ಯ ಫಲದಿಂದ ಅವರ ಪಾಪ ಕರ್ಮಗಳನ್ನ ಯಾವ ರೀತಿ ಕಳ್ಕೊಂಡ್ರು, ಯಾವ ರೀತಿ ಅವರು ಮುಕ್ತಿಯನ್ನ ಪಡ್ಕೊಂಡ್ರು, ಯಾವ ರೀತಿ ಸುಖ ಜೀವನವನ್ನ ನಡೆಸಿದ್ರು ಅನ್ನೋದನ್ನ ನೀವು ತಿಳಿಬಹುದು. ಪ್ರಾಣಿ ಪಕ್ಷಿ ಆದಿಯಾಗಿ ಮನುಷ್ಯನ ಸಹಿತವಾಗಿ ಈ ಒಂದು ಮಾಘ ಸ್ನಾನದ ಆಚರಣೆಯಿಂದ ಎಂತೆಂಥ ಫಲಗಳು ಸಿಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬಹುದು. ಒಂದು ಕಪ್ಪೆ ಆಗಿರಬಹುದು, ನಾಯಿ ಆಗಿರಬಹುದು. ಮಾಘ ಪುರಾಣವನ್ನ ಕೇಳೋದ್ರಿಂದ ಅಂದ್ರೆ ಈ ಒಂದು ಮಾಘ ಮಾಸದ ಕಥೆಯನ್ನ ಕೇಳೋದ್ರಿಂದನೇ ಅವುಗಳ ಶಾಪ ವಿಮೋಚನೆಯಾಗತ್ತೆ. ಇಂಥ ಎಷ್ಟೋ ಕಥೆಗಳನ್ನ ನೀವು ಮಾಘ ಪುರಾಣದಲ್ಲಿ ತಿಳ್ಕೊಬಹುದು. ತುಂಬಾ ಜನ ಅಶ್ವತ್ಥ ಕಟ್ಟೆ ಹತ್ರ ಪೂಜೆ ಎಲ್ಲ ಆದ್ಮೇಲೆ ಕತೆ ಓದ್ತಾ ಇರ್ತಾರೆ. ಕೆಲವರು ಕತೆ ಕೇಳೋದಕ್ಕೆ ಅಂತಾನೆ ಬರ್ತಾರೆ. ಅವರು ಕೂಡ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಕತೆ ಓದೋ ಅಂತವ್ರ ಅಕ್ಕಪಕ್ಕ ಕುತ್ಕೊಂಡು ಕೇಳ್ತಾ ಇರ್ತಾರೆ. ಕತೆ ಓದೋರು ಕೂಡ ಜೋರಾಗಿ ಓದ್ಬೇಕು, ಎಲ್ರಿಗೂ ಕೇಳಿಸೋ ರೀತಿ. ಕತೆ ಕೇಳೋದ್ರಿಂದಾನೇ ಎಷ್ಟು ಪುಣ್ಯ ಸಿಗುತ್ತೆ ಅಂದ್ರೆ ಇನ್ನು ನಾವು ಮಾಘ ಮಾಸದ ಆಚರಣೆ ಮಾಡೋದ್ರಿಂದ ಎಷ್ಟು ಫಲ ಸಿಗ್ಬೋದು ನೀವೇ ಯೋಚನೆ ಮಾಡಿ. ಮಾಘ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡಬೇಕು. ಅಂದ್ರೆ ವಿಷ್ಣುವನ್ನ ಹೆಚ್ಚಾಗಿ ಆರಾಧನೆ ಮಾಡಬೇಕು. ಹಾಗಾಗಿ ನಿಮ್ಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ನೀವು ಮಾಘ ಸ್ನಾನದ ಆಚರಣೆ ಮಾಡಬಹುದು. ಅಥವಾ ಕೆಲವೊಂದು ವಿಶೇಷ ದಿನಗಳಲ್ಲಿ, ಈ ಮಾಘ ಮಾಸದಲ್ಲಿ ಬರುವಂತ ಒಂದಷ್ಟು ವಿಶೇಷ ದಿನಗಳಾಗಿರ್ಬಹುದು. ಅಂದ್ರೆ ಪಂಚಮಿ, ಷಷ್ಠಿ, ಏಕಾದಶಿ, ದ್ವಾದಶಿ, ಅಷ್ಟಮಿ ಈ ತರ ದಿನಗಳಲ್ಲಿ ಸ್ನಾನ ಮಾಡೋದ್ರಿಂದನೂ ಕೂಡ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಯಾವ್ಯಾವ ದಿನ ಮಾಡಬಹುದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಒಂದು ತಿಂಗಳು ಪೂರ್ತಿ ಮಾಡಕ್ ಆಗಲ್ಲ ಅನ್ನೋರು ಆ ದಿನಗಳಲ್ಲಿ ಒಂದೇ ಒಂದು ದಿನ ಮಾಡಿದ್ರು ಕೂಡ ನಿಮಗೆ ಖಂಡಿತ ಮಾಘ ಸ್ನಾನದ ಫಲ ಸಿಗುತ್ತೆ. ಅಷ್ಟೇ ಅಲ್ಲದೆ ಪೂಜೆ ಆದ ನಂತರ ಒಬ್ಬರಿಗಾಗ್ಲಿ ಇಬ್ಬರಿಗಾಗ್ಲಿ ಏನಾದ್ರೂ ದಾನ ಕೊಡ್ಬೇಕು. ಅಂದ್ರೆ ಫಲ ತಾಂಬೂಲದ ಜೊತೆಗೆ ದಕ್ಷಿಣೆಯ ಸಮೇತ ಏನಾದ್ರೂ ದಾನ ಕೊಡುವಂಥದ್ದು. ಈಗ ನೀವು ಮನೇಲೇ ಪೂಜೆ ಮಾಡಿರ್ತೀರ, ನಾವ್ ಹೇಗ್ ದಾನ ಕೊಡೋದು ಅಂದ್ರೆ 2 ಎಲೆ ಅಡಿಕೆ, ₹1 ಕಾಯಿನು, ಯಾವ್ದಾದ್ರೂ ಹಣ್ಣುಗಳು ಅದನ್ನ ತಗೊಂಡು ಹೋಗಿ ನಿಮ್ ಮನೆ ಹತ್ರನೇ ದೇವಸ್ಥಾನ ಏನಾದ್ರು ಇದ್ರೆ ಆ ದೇವಸ್ಥಾನದ ಪುರೋಹಿತರಿಗೆ ಬೇಕಾದ್ರೂ ಕೊಡ್ಬೋದು. ಅಥವಾ ದೇವಸ್ಥಾನದಲ್ಲಿ ಯಾರಾದ್ರೂ ಹೆಣ್ಣು ಮಕ್ಳು ಬಂದಿದ್ರೆ ಅವ್ರಿಗೂ ಕೂಡ ಕೊಡ್ಬೋದು. ಇಂಥವ್ರಿಗೆ ಕೊಡ್ಬೇಕು ಅಂತೇನಿಲ್ಲ, ಚಿಕ್ಕವರಿಂದ ದೊಡ್ಡವರವರೆಗೂ ವಯಸ್ಸಾದವ್ರವರೆಗೂ ಯಾರಿಗ್ ಬೇಕಾದ್ರೂ ಕೊಡ್ಬೋದು. ತುಂಬಾ ಒಳ್ಳೇದು. ಈ ಒಂದು ಮಾಘ ಮಾಸದಲ್ಲಿ ನೀವು ದಾನ ಮಾಡುವಂತ ಪ್ರತಿಯೊಂದ ಹಣ್ಣಿಗೂ ಕೂಡ ತುಂಬಾ ಒಳ್ಳೆ ವಿಶೇಷತೆ ಇರುತ್ತೆ. ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಅಂದ್ರೆ ನಿಮಗೆ ಒಂದು ಉದಾಹರಣೆಯಾಗಿ ಹೇಳೋದಾದ್ರೆ ಹಾಲು, ಖರ್ಜೂರ, ಮತ್ತೆ ಬಾಳೆಹಣ್ಣು, ಸೀಬೆ ಹಣ್ಣು, ನೇರಳೆ ಹಣ್ಣು, ಕಪ್ಪು ದ್ರಾಕ್ಷಿ, ದಾಳಿಂಬೆ ಹಣ್ಣು, ಹಾಗೆ ಕಪ್ಪು ಎಳ್ಳನ್ನ ಹಾಗೆ ಕೊಟ್ರೆ ಯಾರು ತಗೊಳ್ಳೋದಿಲ್ಲ. ಅದರಿಂದ ಏನಾದ್ರೂ ಸ್ವೀಟ್ ಮಾಡಿ, ಅಂದ್ರೆ ಎಳ್ಳುಂಡೆ ತರ ಏನಾದ್ರೂ ಮಾಡಿ ಅದನ್ನ ನೀವು ತಾಂಬೂಲದ ಜೊತೆ ಕೊಟ್ರೆ ಖಂಡಿತವಾಗ್ಲೂ ತಗೊಳ್ತಾರೆ. ಪ್ರಸಾದ ಅಂತ ಹೇಳಿ ಅವರು ಕೂಡ ತಿಂತಾರೆ. ಶನಿ ದೋಷದಿಂದ ತುಂಬಾ ಕಷ್ಟ ಪಡ್ತಾ ಇರೋಂಥವ್ರು ಮಾಘ ಮಾಸದ ಯಾವುದೇ ಶನಿವಾರ ನೀವು ಈ ರೀತಿ ಕೂಡ ಮಾಡಬಹುದು. 2 ಅಥವಾ 5 ಎಳ್ಳುಂಡೆಗಳನ್ನ ಮಾಡಿಕೊಂಡು ಹರಳಿ ಮರದ ಹತ್ರ ಹೋಗಿ ಪೂಜೆ ಮಾಡಿ, ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆನ ಹಾಕಿ ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು, ಅಂದ್ರೆ ಮನೇಲಿ ಮಾಘ ಸ್ನಾನ ಮಾಡ್ಕೊಂಡು ನೀವು ಹೋಗ್ಬೇಕು. ಮಾಡಿ ನೀವು ಈ ರೀತಿ ಪೂಜೆ ಮಾಡಿಕೊಂಡು ಅಲ್ಲಿ ಇಬ್ಬರಿಗಾದ್ರೂ ಎಲೆ ಅಡಿಕೆ ಮತ್ತೆ ಬಾಳೆ ಹಣ್ಣಾಗಿರ್ಲಿ ಯಾವುದೇ ರೀತಿ ಹಣ್ಣನ್ನ ಇಟ್ಟು ಅದ್ರ ಜೊತೆಗೆ ಒಂದೊಂದು ಎಳ್ಳುಂಡೆನ ಇಟ್ಟು ನೀವು ಅವ್ರಿಗೆ ಫಲ ತಾಂಬೂಲದ ಜೊತೆ ಕೊಡೋದ್ರಿಂದನೂ ಕೂಡ ಎಳ್ಳು ದಾನ ಮಾಡಿದಂತ ಪುಣ್ಯ ನಿಮ್ಗೆ ಸಿಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಮಾಘ ಮಾಸದ ಆಚರಣೆಯನ್ನ ಮಾಡಬಹುದು. ಈಗಾಗ್ಲೇ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಹಾಗೆ ಅದರಿಂದ ಸಿಕ್ಕಿರುವಂತ ಫಲ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹೊಸದಾಗಿ ಯಾರಾದ್ರೂ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ ಇದೇ ಜನವರಿ 30ನೇ ತಾರೀಕಿಂದ ಮಾಘ ಮಾಸ ಪ್ರಾರಂಭ ಆಗತ್ತೆ. ಫೆಬ್ರವರಿ 28ನೇ ತಾರೀಕು ತನಕ ಇರುತ್ತೆ. ಯಾವ್ಯಾವ ದಿನ ವಿಶೇಷವಾಗಿ ಆಚರಣೆ ಮಾಡಬಹುದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಪ್ರಕಾರ ನೀವು ಮಾಡಬಹುದು. ಒಂದು ತಿಂಗಳು ಪೂರ್ತಿ ಆಚರಣೆ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಮಾಡಿ, ತುಂಬಾನೇ ಒಳ್ಳೇದು. ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂದ್ರೆ ಮಾಘ ಸ್ನಾನ ಮಾಡುವಂತವ್ರು ನಾನ್ ವೆಜ್ ಅನ್ನ ತಿನ್ನೋ ಹಾಗಿಲ್ಲ. ಮನೆಯವ್ರಿಗೆ ಬೇಕಾದ್ರೆ ಮಾಡ್ಕೊಡಿ. ವ್ರತ ಆಚರಣೆ ಮಾಡೋರು ತಿನ್ನೋ ಹಾಗಿಲ್ಲ. ನೀವು ಎಷ್ಟು ದಿನ ಮಾಡ್ತೀರೋ ಅಷ್ಟು ದಿನ ತಿನ್ನೋ ಹಾಗಿಲ್ಲ. ಒಂದು ತಿಂಗಳು ಪೂರ್ತಿ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡ್ರೆ
ಹೆಣ್ಣು ಮಕ್ಕಳು ಡೇಟ್ ಆದ ಸಮಯದಲ್ಲಿ ನಿಲ್ಲಿಸಿ 5 ದಿನ ಬಿಟ್ಟು ಮತ್ತೆ 6ನೇ ದಿನದಿಂದ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಏನು ಅಡ್ಡಿ ಇಲ್ಲ. ಗಂಡು ಮಕ್ಕಳು ಕೂಡ ಅಷ್ಟೇ, ನಿಮ್ಮ ಎಲ್ಲ ಕೆಲಸ ಕಾರ್ಯ, ಮದುವೆಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರ ಆಗಿರ್ಬೋದು, ಹಣಕಾಸಿನ ಸಂಬಂಧವಾಗಿ ಕೂಡ ನೀವು ಮಾಘ ಮಾಸದ ಆಚರಣೆಯನ್ನ ಮಾಡಬಹುದು. ಮನೆಯಲ್ಲಿ ಮಾಘ ಸ್ನಾನ ಮಾಡಿಕೊಂಡು ನೀವು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ಕೂಡ ನೀವು ಆಚರಣೆ ಮಾಡ್ಬೋದು. ಇದನ್ನ ಗಂಡು ಮಕ್ಕಳೇ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ವಿವರವಾಗಿ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತಾ ಹೋಗ್ತೀನಿ. ಮಾಘ ಮಾಸದ ಮಹತ್ವ ಏನು, ಯಾವ ದಿನ ಪ್ರಾರಂಭ ಆಗುತ್ತೆ, ಯಾವ ದಿನ ಮುಕ್ತಾಯ ಆಗುತ್ತೆ, ಮಾಘ ಸ್ನಾನವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಏನೆಲ್ಲ ನಾವು ತಂದಿಟ್ಕೋಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ತೀನಿ. ಹಾಗೆ ನನ್ನ ಹತ್ರ ಇರುವಂತ ಮಾಘ ಪುರಾಣದ ಬುಕ್ ಯಾವ ರೀತಿ ಇದೆ, ನೀವು ತಗೊಂಡ್ರೆ ಯಾವ ರೀತಿ ತಗೋಬೇಕು ಅನ್ನೋದನ್ನ ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೂ ಕೂಡ ಬುಕ್ ತಗೊಳ್ಳೋದಕ್ಕೂ ಅನುಕೂಲ ಆಗತ್ತೆ. ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.